ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ. ಸ್ನೇಹಿತರೆ ನೋಡಿ, IPL ಇನ್ನೇನು ಶುರುವಾಗ್ತಾ ಇದೆ. IPL ಶುರುವಾದರೆ ಒಂದು ಕಡೆ ಕ್ರಿಕೆಟ್ ಪ್ರಿಯರಿಗೆ ಹಬ್ಬ ಆದರೆ, ಇನ್ನೊಂದು ಕಡೆ ಏನಪ್ಪ ಅಂತಂದರೆ ಬೆಟ್ಟಿಂಗ್ ಆಡಿ ಮನೆ ಮಠ ಕಳ್ಕೊಳ್ಳೋದು, ಈ ತರಹದ ಒಂದು ಏನಂತಾರೆ ಸಮಾಜದಲ್ಲಿ ಆ ತರಹದ ಆಘಾತಕಾರಿ ಒಂದು ಇನ್ಸಿಡೆಂಟ್ಗಳು ಆಗ್ತಾ ಇರ್ತವೆ. ಅದರಿಂದ ನಾನು ಹೇಳೋದೇನಪ್ಪ ಅಂತಂದರೆ IPL ಬಗ್ಗೆ, IPL ಅನ್ನು ನೋಡಿ ಯಾರು ಕೂಡ ಬೆಟ್ಟಿಂಗ್ ಆಡಬೇಡಿ. ಆಮೇಲೆ ಅದೇನೇನೋ ಡ್ರೀಮ್11 ಅದು ಇದು My11 ಸರ್ಕಲ್ಲು, ಅದು ಕ್ರಿಕೆಟರ್ಸೇ ಅದನ್ನು ಪ್ರಮೋಟ್ ಮಾಡ್ತಾ ಇರ್ತಾರೆ. ಸೊ ಅದೆಲ್ಲ ತಪ್ಪು, ಆ ಥರ ಎಲ್ಲ ಪ್ರಮೋಟ್ ಮಾಡಬಾರ್ದು. ಬಟ್ ಯಾಕಪ್ಪ ಪ್ರಮೋಟ್ ಮಾಡಬಾರ್ದು ಅಂತಂದರೆ, ಇನ್ನೂ ಎಲ್ಲ ನಿಮ್ಮ ಹೊಟ್ಟೆಗಳು ತುಂಬೋದು, ನಿಮ್ಮ ಮನೆ ಸಂಸಾರಗಳು ಚೆನ್ನಾಗಿರ್ಬೋದು. ಆದರೆ ನೀವು ಕೊಡೋ ಒಂದು ಅಡ್ವರ್ಟೈಸ್ಮೆಂಟಿಂದ ತುಂಬ ಮನೆ ಸಂಸಾರಗಳು ಹಾಳಾಗ್ತವೆ, ಮತ್ತು ತುಂಬ ಜನ ಪ್ರಾಣವನ್ನು ಕಳ್ಕೊಳ್ತಾರೆ, ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ. ಹಿಂಗೆಲ್ಲ ಇದು ಇರಬೇಕಾದ್ರೆ ತಮ್ಮನ್ನು ತಾವು ಸ್ಯಾಕ್ರಿಫೈಸ್ ಮಾಡಿಕೊಂಡು ಜೀವವನ್ನು ಬಿಡ್ತಾರೆ. ಸೊ ಅದರಿಂದ ತಾವುಗಳು ಯೋಚನೆಯನ್ನು ಮಾಡಬೇಕು. ಮತ್ತು ಯಾರ್ಯಾರಿದ್ದೀರಿ ಫಿಲಮ್ ಆಕ್ಟರ್ಗಳು, ಅವರು ಕೂಡ ಈ My11 ಸರ್ಕಲ್ಗೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತೀರಿ, ಡ್ರೀಮ್11 ಸರ್ಕಲ್ಗೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತೀರಿ, ನಮ್ಮ ಅನ್ನೊಂದು ಅದೇನೇನೋ ಹೇಳ್ತಾರಲ್ಲ, ಆ ಥರ ಎಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತೀರಿ. ಆ ಥರ ಕೊಡೋದು ತಪ್ಪು. ಮತ್ತು ಅದನ್ನು ಅಂತ ಇವರು ಕೂಡ ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡ್ಕೋಬೇಕು. ಹುಡುಗರು ಕೂಡ ಯಾಕೆ ಆಡ್ಬೇಕಪ್ಪ ಇದೆಲ್ಲ, ಇದೊಂದು ರೀತಿಯಾದಂತಹ ಚಟ. ಇದು ಬರೀ ಚಟ ಎಂಥದ್ದು ಅಂದರೆ, ಚಟ್ಟ ಏರ್ಸೋಕ್ಕೂ ಕೂಡ ಒಂದೇ ಸಲ ಚಟ್ಟ ಏರಿಸ್ಬಿಡುತ್ತೆ. ಆ ತರಹದ ಒಂದು ಚಟ ಇದು. ಅದರಿಂದ ಈ ಚಟವನ್ನು ಕಲಿಬಾರ್ದು. ಯಾಕಪ್ಪ ಅಂತಂದರೆ ಚಟ್ಟ ಏರಿಸುತ್ತಲ್ಲ ಇದು. ಅದರಿಂದ ಮತ್ತೆ ಇಲ್ಲಿ ಆಟದ ಥರ ನೋಡಿ, RCB ಆಗಿರ್ಬೋದು, CSK, ಗುಜರಾತ್, RR, ತುಂಬ ಜನ ಅವರವರ ಟೀಮ್ಗೋಸ್ಕರ ಕಷ್ಟಪಟ್ಟು ಆಡ್ತಾ ಇರ್ತಾರೆ. ಇದರಲ್ಲಿ ತುಂಬ ಹೊಸ ಪ್ರತಿಭೆಗಳು ಬರ್ತಾರೆ. ನೀವು ಯಾರದೇ ಫ್ಯಾನ್ ಆಗಿರಿ, ಗುಜರಾತ್ ಫ್ಯಾನ್ ಆಗಿರಿ, ರಾಜಸ್ಥಾನ್ ಫ್ಯಾನ್ ಆಗಿರಿ, ಮತ್ತು ಇನ್ಯಾರದೇ ಫ್ಯಾನ್ ಆಗಿರಿ, ಚೆನ್ನಾಗಿರಿ, ಅವರಿಗೆ ಎಂಜಾಯ್ ಮಾಡಿಕೊಂಡು, ಅಂದರೆ ಅವರಿಗೆ ಸಪೋರ್ಟ್ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡಿರಿ. ಬಟ್ ಆಲ್ಮೋಸ್ಟ್ ನಮ್ಮ ಕನ್ನಡಿಗರೆಲ್ಲ RCBಗೆ ಸಪೋರ್ಟ್ ಮಾಡ್ತಾರೆ. ಬಟ್ ಏನು ಮಾಡೋದು, ಸ್ವಲ್ಪ ಜನ ಚೆನ್ನೈಗೂ ಸಪೋರ್ಟ್ ಮಾಡೋರು ತುಂಬ ಜನ ಇಲ್ಲಿದ್ದಾರೆ. ಏನೂ ಮಾಡ್ಲಿಕ್ಕಾಗೋದಿಲ್ಲ ಸ್ನೇಹಿತರೆ. ಮತ್ತು ನೋಡಿ, ವಿರಾಟ್ ಕೊಹ್ಲಿ ಇದ್ದಾರಲ್ಲ, ಈ ವಿರಾಟ್ ಕೊಹ್ಲಿ ಅವ್ರಿಗೂ ಕೂಡ ಫ್ಯಾನ್ಸ್ ತುಂಬ ಜನ ಇದ್ದಾರೆ. ಅವರು ಕೂಡ RCB ಸಪೋರ್ಟ್ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲ ಕಡೆ RCB ಸಪೋರ್ಟರ್ಸ್ ಇದ್ದಾರೆ. ಬಟ್ ಇದ್ಕೊಳ್ಳಿ, ಏನು ತಪ್ಪಿಲ್ಲ. ಚೆನ್ನೈ ಸಪೋರ್ಟರ್ಸು ಇದ್ದಾರೆ. ನೀವುಗಳು ಬೆಟ್ಟಿಂಗ್ ಆಡಬೇಡಿ. ಮತ್ತು ಇನ್ನೊಂದು ಏನಾಗುತ್ತಪ್ಪ ಅಂದರೆ, ಇಲ್ಲಿ RCB ಸಪೋರ್ಟರ್ಸು, CSK ಸಪೋರ್ಟರ್ಸು ಇಬ್ಬರು ಕೂಡ ಹೊಡೆದಾಡ್ತಾ ಇರ್ತೀರಿ. ಆದರೆ ಅವ್ರು ಚೆನ್ನಾಗೇ ಇರ್ತಾರೆ. ಆದರೆ ನಿಮ್ಮಿಬ್ಬರನ್ನ ಹೊಡೆದಾಟಕ್ಕೆ ಬಿಟ್ಬಿಟ್ಟು ಅವರು ಚೆನ್ನಾಗಿರ್ತಾರೆ. ಒಂದು ಮಾತು ಹೇಳ್ತೀನಿ ಕೇಳಿ, ಈ IPL ಇವೆಲ್ಲ ಒಂದು ಕ್ಷಣ ಮಾತ್ರ. ಅವೆಲ್ಲ ಆ ವರ್ಷದಲ್ಲಿ ಬಂದು ಹೋಗ್ತವೆ. ಎಷ್ಟೋ ಜನ IPLಗೋಸ್ಕರ ಫ್ರೆಂಡ್ಗಳನ್ನೇ ದೂರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ IPLನಿಂದ ಫ್ರೆಂಡ್ಗಳನ್ನ ದೂರ ಮಾಡ್ಕೊಳ್ಳೋದು, ಈ ರಾಜಕೀಯಕ್ಕೋಸ್ಕರ ಫ್ರೆಂಡ್ಗಳನ್ನ ದೂರ ಮಾಡ್ಕೊಳ್ಳೋದು. ಒಂದು ಪಕ್ಷ ಈ ರಾಜಕೀಯದಲ್ಲಾದರೂ ಏನಾದರೂ ಅವ್ರಿಗೆ ಸಿಗುತ್ತೆ, ದುಡ್ಡು ಕಾಸು ಅದು ಇದು. ಈ IPL ಏನು ಸಿಗುತ್ತೆ? ಅವ್ರ ಹಿಂದೆ ಹೋದರೆ MLAಗಳು, ಅದು MLAಗಳು, MP ಗಳು ಏನೇನೋ ಸ್ವಲ್ಪ ಕೊಡ್ತಾರೆ ಅವರಿಗೆ. ಅಣ್ಣಂಗೆ ಜೈ ಅಂದರೆ. ಆದರೆ ಇದ್ರಾಗಾದ್ರೆ ಏನು ಸಿಗುತ್ತೆ? ಏನು ಸಿಗಲ್ಲ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಹೆಂಡ್ರ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ತಾವುಗಳು ಸುಮ್ಮನೆ ಇದು ಮಾಡ್ಕೊಳಕ್ಕೆ ಹೋಗಬೇಡಿ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಅಂಬಟಿ ರಾಯುಡು ಸ್ವಾಮಿ, ಏನಪ್ಪ ಸ್ವಾಮಿ ನೀನು ಯಾವಾಗಲೂ RCB ವಿರುದ್ಧ ಮಾತಾಡೋದೇ ಆಯಿತು. ಒಂದ್ಸಲ ಇದು ಕಾಮೆಂಟ್ರಿನಲ್ಲಿ ಹೇಳ್ತಾರೆ, ಅಂಬಟಿ ರಾಯುಡು RCB ಈ ಸಲ ಕಪ್ ಗೆಲ್ಲದೇ ಇರಲಿ ಅಂತ ಪ್ರಾರ್ಥಿಸ್ತೀನಿ. ಅದು ಮುಂದೊಂದಿನ ಯಾವತ್ತೋ ಒಂದಿನ ಗೆಲ್ಲುತ್ತೆ, ಆದರೆ ಈ ಸಲ ಗೆಲ್ದಂಗಿರಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಅಂತಾರೆ. ಅದು ಏನ್ರಿ ಅದು ರೀ? ಇನ್ನೊಬ್ಬರ ಸೋಲನ್ನು ನೀವು ಬಯಸ್ತಾ ಇದ್ದೀರಾ ಅಂದರೆ ನೀವ್ಯಾವ ಸೀಮೆ ಕ್ರಿಕೆಟರ್ ರೀ? ಮತ್ತು ಇದೇ ಮೊದಲನೇ ಸಲ ಅಲ್ಲ, ಪದೇ ಏನಾರು ಒಂದು RCB ಬಗ್ಗೆ ರಾಂಗ್ ಸ್ಟೇಟ್ಮೆಂಟ್ ಕೊಡ್ತಾನೇ ಇರ್ತಾರೆ. ಅಯ್ಯಪ್ಪ, ಸುಮ್ಮನಿರೋಣ ಅಂತ ಅನ್ನೋದೇ ಇಲ್ಲ. ಇರಲಿ ಬಿಡಿ, ಅವರವರ ಇದು ಏನೇನು ಅನಿಸುತ್ತೋ ಅವ್ರವ್ರು ಮಾಡ್ತಾ ಇರ್ತಾರೆ. ಸರಿ, ಇನ್ನೇನು ಈ ವಿಡಿಯೋ ತುಂಬ ಲೆಂತಿ ಏನು ಆಗೋದಿಲ್ಲ. ಇಷ್ಟು ಹೇಳಿ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.
ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.